ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಜಿಲ್ಲಾ ಆಪ್ಕಾಮ್ಸ್ನ ನೂತನ ಅಧ್ಯಕ್ಷರಾಗಿ ಉಮಡಹಳ್ಳಿಯ ಯುಸಿ ಶೇಖರ್ ರವರು ಆಯ್ಕೆ. ಉಪಾಧ್ಯಕ್ಷರಾಗಿ ಭೋಜನಾಯಕರವರು ಅವಿರೋಧವಾಗಿ ಆಯ್ಕೆ. ನಗರದ ಜಿಲ್ಲಾ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ. ನಿಕಟಪೂರ್ವ ಅಧ್ಯಕ್ಷ ಡಿ ಕೃಷ್ಣೇಗೌಡ ಹಾಗೂ ಉಪಾಧ್ಯಕ್ಷ ಕಾಳಯ್ಯ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆ. 17 ಸದಸ್ಯ ಬಲದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಉಮಡಹಳ್ಳಿಯ ಯುಸಿ ಶೇಖರ್ ಬಿಟ್ಟು ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧ ಆಯ್ಕೆ. ಈ ವೇಳೆ ಆಪ್ಕಾಮ್ಸ್ ನಿರ್ದೇಶಕರಾದ ನಾಗೇಂದ್ರ, ಸಿದ್ದರಾಮಯ್ಯ, ಮಹೇಶ್, ತಮ್ಮಣ್ಣ ಹಾಗೂ ಮನ್ಮೂಲ್ ನಿರ್ದೇಶಕ ಉಮಡಹಳ್ಳಿ ಶಿವಪ್ಪ ಸೂರಿಯವರು ಭಾಗಿ. ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ ಹಲವರು. ಜಿಲ್ಲಾ ಆಪ್ಕಾಮ್ಸ್ ಅಧ್ಯಕ್ಷರ ಆಯ್ಕೆ ಆಯಿತು. ಎಲ್ಲ ನಿರ್ದೇಶಕರು ಸೇರಿ ನಾನು ಶೇಖರ್ ಯುಸಿ ಉಮಡಹಳ್ಳಿ ಆದ ನನ್ನನ್ನು ಅಧ್ಯಕ್ಷರನ್ನಾಗಿ ಮತ್ತು ಭೋಜನಾಯಕ ಅವರು ಕೇರ್ಪೇಟೆಯವರು ಅವರನ್ನು ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದಾರೆ. ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ನಿರ್ದೇಶಕರುಗಳು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಈ ಆಪ್ಕಾಮ್ಸು ಸುಮಾರು ವರ್ಷಗಳಿಂದ ಒಂದು ಏನು ನಷ್ಟದಲ್ಲಿ ಹೋಗಿದೆ. ಈಗ ಒಂದು ವರ್ಷದಿಂದ ಈಚೆಗೆ ಒಂದು ಲಾಭ ಬರೋದಕ್ಕೆ ಶುರುವಾಗಿದೆ. ಅದನ್ನು ಲಾಭಾಂಶದತ್ತ ಕೊಂಡೊಯ್ಯಬೇಕು. ಈ ಆಪ್ಕಾಮ್ಸ್ನ ಅಭಿವೃದ್ಧಿ ಮಾಡಬೇಕು. ಇನ್ನೂ ಹೆಚ್ಚಿಗೆ ಮಳಿಗೆಗಳನ್ನ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಮಳಿಗೆಗಳನ್ನ ತೆಗಿಬೇಕು. ಒಂದು ವ್ಯಾಪಾರ ಅಭಿವೃದ್ಧಿ ಮಾಡಬೇಕು ಅಂತ ನಾವೆಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರೊಡಗೂಡಿ ಈ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಕೂಡ ತುಂಬ ಆಸೆ ಇದೆ. ಅದನ್ನು ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಮಂಡ್ಯ ಜಿಲ್ಲಾ ಆಪ್ಕಾಮ್ಸ್ನ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಯುಸಿ ಶೇಖರ್ ಅವರು ಉಮಡಹಳ್ಳಿರವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಅಕ್ಕಿಯಬಾಳ್ ಗ್ರಾಮದ ಭೋಜನಾಯಕವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ, ಜಿಲ್ಲೆಯ ರೈತರ ಪರವಾಗಿ, ಸಹಕಾರಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.